ಇರ್ಫಾನ್ ದಾಖಲಿಸುವಂತ ಪ್ರತಿ ಸಿಕ್ಸರ್ಗೆ 500 ರೂಪಾಯಿಗಳ ಘೋಷಣೆಯನ್ನು ಜೆಕೆ ರೈಡರ್ಸ್ ಮಾಲಕರಾಗಿರ್ತಕ್ಕಂಥ ಕಿರಣ್ ಅವರು ರವಾನಿಸಿದ್ದಾರೆ. ಸತತವಾಗಿ ಇರ್ಫಾನ್ಗೆ ಘೋಷಣೆಗಳು ಬರ್ತಾ ಇದೆ. ಅದಾವ ರೀತಿಯ ಹೊಡೆತ ಇರ್ಫಾನ್ ದಾಖಲಿಸಾನಂತ ನೋಡಬೇಕಾಗ್ತಾ ಇದೆ. ಅಲ್ಲಿ ಪಂದ್ಯಾಟವನ್ನು ಆರಂಭಿಸಿಕೊಳ್ಳಿ. 5 ಓವರ್ಗಳ ಪಂದ್ಯ. ಮೊದಲ ಓವರ್ ಪವರ್ ಪ್ಲೇ ಇರುತ್ತೆ. ವ್ಯವಸ್ಥಿತ ಸಂಘಟಿತ ಟೂರ್ನಮೆಂಟ್ ಅನ್ನು ಆಯೋಜಿಸ್ತಾ ಇದೆ ಬೆಂಗಳೂರು 16 ಬ್ರದರ್ಸ್. ಟೂರ್ನಮೆಂಟ್ ನೇರ ಪ್ರಸಾರವನ್ನು CR7 ಅಫಿಷಿಯಲ್ಸ್ ಯೂಟ್ಯೂಬ್ ಮುಖೇನವಾಗಿ ಬಿತ್ತರಿಸ್ತಾ ಇದೆ. ಮೊದಲ ಓವರ್ಗಾಗಿ BSCCಯ ಪರವಾಗಿ ನವೀನ್ ಟು ಇರ್ಫಾನ್. ಅಲ್ಲಿ ಪಂದ್ಯಾಟವನ್ನು ಆರಂಭಿಸಿಕೊಳ್ಳಿ. ಇರ್ಫಾನ್ ಗೆದ್ದಿರ್ತಕ್ಕಂಥ ಚೆಂಡು ಬಹಳಷ್ಟು ಉತ್ತಮ ಫುಲ್ ಶಾಟ್ ಹೊಡೆದ ಚೆಂಡು ಸೀಮಾರಕ್ಕೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. ಇನ್ನಿಂಗ್ಸಿನ ಮೊದಲ ಚೆಂಡಿಗೆ ಬಹಳಷ್ಟು ಉತ್ತಮ ರೀತಿಯ ಬೌಂಡ್ರಿಯನ್ನು ಇರ್ಫಾನ್ ದಾಖಲಿಸಿಕೊಳ್ಳುತ್ತಾ ಇದ್ದಾನೆ. ಜೆಕೆ ರೈಡರ್ಸಿನ ಖಾತೆ ಆರಂಭವನ್ನು ಕಾಣ್ತಾ ಇದೆ. ಮತ್ತೆ ಎರಡನೇ ಬಾರಿಗೆ ನವೀನ್ ಬಹಳ ಜೋದೋತ್ತಮ ರೀತಿಯ ಹೊಡೆತ ಚೆಂಡು ಬಹುಶಃ ಅಂಕಣದ ಅಡೆತಡೆಯ ಮುಖ್ಯವಾಗಿ 2 ಓಟದ ಪೂರೈಕೆಯನ್ನು ಮಾಡಿಕೊಂಡ್ರು. ಅದು ಬಾಲಿಂಗ್ ಪ್ಲೇ ಅಂತೆ. ಆ ನಿಟ್ಟಿನಲ್ಲಿ 2 ಓಟದ ಪೂರೈಕೆ. ಅಲ್ಲಿ ಅನಾವಶ್ಯಕ ಚರ್ಚೆಗೆ ಆಸ್ಪದ ಇಲ್ಲ. ಅಲ್ಲಿ ಅಂಪೈರ್ 1 ಓಟ ಎಂಬ ಸೂಚನೆ ಬರ್ತಾ ಇದೆ. 2 ಚೆಂಡುಗಳ ಮುಕ್ತಾಯದಲ್ಲಿ 5 ಓಟವನ್ನು ದಾಖಲಿಸಿಕೊಳ್ಳುತ್ತಾ ಇದೆ ಜೆಕೆ ರೈಡರ್ಸ್. ತೀರಾ ಶಾರ್ಟ್ ಆಗಿ ಬೇದಿರ್ತಕ್ಕಂಥ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ. 2 ಓಟದ ಪೂರೈಕೆಯನ್ನು ಮಂಜಾ ಮಾಡಿಕೊಳ್ಳುತ್ತಾ ಇದ್ದಾನೆ. 2 ಓಟದ ಮುಖ್ಯವಾಗಿ ತಂಡದ ಮೊತ್ತ 7 ತಲುಪ್ತಾ ಇದೆ. ಉತ್ತಮ ರೀತಿಯ ಆರಂಭವನ್ನು ಪಡ್ಕೊಳ್ಳುತ್ತಾ ಇದೆ ಜೆಕೆ ರೈಡರ್ಸ್. ನಾಲ್ಕನೇ ಬಾರಿಗೆ ನೋ ಬಾಲ್ ಎಂಬ ತೀರ್ಮಾನ ಬರ್ತಾ ಇದೆ. ಫ್ರೀ ಹಿಟ್ ಅವಕಾಶ ಕೂಡ ಮುಕ್ತವಾಗ್ತಾ ಇದೆ. ಆ ನಿಟ್ಟಿನಲ್ಲಿ 1 ಓಟದ ಸೇರ್ಪಡೆ. ಫ್ರೀ ಹಿಟ್ ಲಾಭದ ಚೆಂಡು. ನವೀನ್ ಟು ಮಂಚ ಶಾರ್ಟ್ ಆಗಿತ್ತು. ಫುಲ್ ಶಾಟ್ ಹೊಡೆದು ದಾಖಲಿಸುವಂತ ಪ್ರಯತ್ನ. ನೋ ಮ್ಯಾನ್ಸ್ ಲ್ಯಾಂಡ್ ಮುಖ್ಯವಾಗಿ 1 ಓಟ 2 ಓಟದ ಪೂರೈಕೆಯನ್ನು ಮಂಜಾ ಮಾಡಿಕೊಳ್ತಾ ಇದ್ದಾನೆ. 2 ಅಂಕೆ ಅಂತ ಕ್ರಮಿಸ್ತಾ ಇದೆ ಜೆಕೆ ರೈಡರ್ಸ್ ನ ಮೊತ್ತ. 4 ಚೆಂಡುಗಳ ಮುಕ್ತಾಯದಲ್ಲಿ 10ಕ್ಕೆ ನೋ ಲಾಸ್. ಐದನೇ ಬಾರಿಗೆ ಮತ್ತೆ ನವೀನ್. ವೈಟ್ ಬಾಲ್. 1 ಓಟದ ಸೇರ್ಪಡೆಯನ್ನು ಕಾಣ್ತಾ ಇದೆ. 11 ತಂಡದ ಮೊತ್ತ.
ಮುಖ್ಯವಾಗಿ ಬಹಳ ಸದೋತ್ತಮ ರೀತಿಯ ಕ್ಷೇತ್ರಕ್ಷಣ ಸಾಗ್ತಾ ಇದೆ. ಕ್ಯಾಚ್ ಕೈ ಸೇರ್ತಾ ಇದೆ. ಮಂಜಾ ವಿಕೆಟ್ ಪತನ. ಮಂಜಾ ಬ್ಯಾಕ್ ಟು ಪೆವಿಲಿಯನ್. 11-1 ಜೆಕೆ ರೈಡರ್ಸ್ ಬಿಎಸ್ಸಿ. ಅದೇ ರೀತಿ ಜೆಕೆ ರೈಡರ್ಸ್ ಎರಡು ತಂಡಗಳು ಆಡಿರ್ತಕ್ಕಂಥ ಎರಡು ಲೀಗ್ ಪಂದ್ಯಾಟದಲ್ಲಿ ಒಂದೊಂದು ಪಂದ್ಯವನ್ನು ಜಯಿಸಿಕೊಂಡಿದ್ದಾರೆ. ಅಂಕಪಟ್ಟಿಯ ಎರಡನೇ ಸ್ಥಾನದ ಭದ್ರಕ್ಕಾಗಿ ಇವಾಗ ಎರಡು ತಂಡಗಳು ಹೋರಾಟವನ್ನು ಮಾಡ್ತಾ ಇದೆ. ಅಂಕಪಟ್ಟಿ 3ರ ಅಗ್ರ ಸ್ಥಾನದಲ್ಲಿ ರೈಸಿಂಗ್ ಸ್ಟಾರ್ ಎರಡು ಪಂದ್ಯಾಟವನ್ನು ಜಯಿಸಿಕೊಂಡು ಮೊದಲ ಸ್ಥಾನದಲ್ಲಿ ಭದ್ರವಾಗಿ ಕೂತಿದ್ದಾರೆ. ಎರಡನೇ ಸ್ಥಾನದಲ್ಲಿ ಜೆಕೆ ರೈಡರ್ಸ್, ಅದೇ ರೀತಿ ಬಿಎಸ್ಸಿಸಿ ಒಂದೊಂದು ಪಂದ್ಯಾಟವನ್ನು ಜಯಿಸಿಕೊಂಡಿದ್ದಾರೆ. ಸದ್ಯ ಈ ಒಂದು ಪಂದ್ಯದ ವಿಜಯಿಗಳು ಎರಡನೇ ಸ್ಥಾನವನ್ನು ಭದ್ರಪಡಿಸಿಕೊಳ್ಳುತ್ತಾರೆ. ಬಹಳಷ್ಟೊಂದು ಉತ್ತಮ ರೀತಿಯ ಎಸೆತ ಓವರ್ ಮುಕ್ತಿಯನ್ನು ಕಾಣ್ತಾ ಇದೆ. ಮೊದಲ ಓವರ್ನ ಮುಕ್ತಾಯದಲ್ಲಿ 11-1 ಎಂಡ್ ಆಫ್ ಓವರ್ ನಂಬರ್ 1. 11 ಲಾಸ್ ಆಫ್ 1 ಇಂಪಾರ್ಟೆಂಟ್ ವಿಕೆಟ್. ಜೆಕೆ ರೈಡರ್ಸ್ ಅಲ್ಲಿ ವೇದಿಕೆ ಮುಂಭಾಗದಲ್ಲಿ ಲೆಗ್ ಅಂಪೈರ್ನ ಬಲಭಾಗದಲ್ಲಿ ಕೂತಿರ್ತಕ್ಕಂಥವ್ರು ಅಲ್ಲಿಂದ ಸ್ವಲ್ಪ ಮೇಲಕ್ಕೆ ಕೂತ್ಕೊಳ್ಳಿ. ಅಲ್ಲಿ ಯೆಲ್ಲೋ ಟಿ ಶರ್ಟ್ ಮತ್ತೆ ವೈಟ್ ಟಿ ಶರ್ಟ್. ಎರಡನೇ ಓವರ್ಗಾಗಿ ಚಿನ್ರಾಜ್ ಬಿಎಸ್ಸಿಸಿಯ ಪರವಾಗಿ ಚಿನ್ರಾಜ್, ಅದೇ ರೀತಿ ಚಿನ್ರಾಜ್ ಟು ಇರ್ಫಾನ್. ಬಹಳಷ್ಟೊಂದು ಉತ್ತಮ ರೀತಿಯ ಹೊಡೆತವನ್ನು ಇರ್ಫಾನ್ ದಾಖಲಿಸಿಕೊಳ್ಳುತ್ತಾ ಇದ್ದಾನೆ. ಒಂದೋಟದ ಮುಖ್ಯವಾಗಿ ತಂಡದ ಮೊತ್ತ 12. ವೈಟ್ ಬಾಲ್ ಅತಿಕ್ರಮ ಎಸೆತದ ಮುಖ್ಯವಾಗಿ ಒಂದೋಟದ ಸೇರ್ಪಡೆ. ತಂಡದ ಮೊತ್ತ 13. ಬಹಳಷ್ಟೊಂದು ಉತ್ತಮ ರೀತಿಯ ಎಸೆತ. ಲೆಂತಿನ ಚೆಂಡು, ಓಟುಗಳು ಬರ್ತಾ ಇಲ್ಲ. ಮತ್ತೆ 3ನೇ ಬಾರಿಗೆ ಮತ್ತೆ ವೈಟ್ ಬಾಲ್. ತೀರಾ ಹೊರತಿರುವುದು ಕಂಡಿರ್ತಕ್ಕಂಥ ಜಡಿಗೆ ನಿರ್ಣಾಯಕರು ವೈಡ್ ಬಾಲ್ ಎಂಬ ಸೂಚನೆಯನ್ನು ರವಾನಿಸ್ತಾ ಇದ್ದಾರೆ. ಬಹಳ ಸೋದೋತ್ತಮ ರೀತಿ ಆಕರ್ಷಕ ಶೈಲಿಯ ಹೊಡೆತ. ಸ್ಕ್ವೇರ್ ಲೆಗ್ ನಲ್ಲಿ ಒಂದೋಟದ ಪೂರೈಕೆಯನ್ನು ಗಿರೀಶ್ ಮಾಡಿಕೊಂಡ್ರು. ಆ ನಿಟ್ಟಿನಲ್ಲಿ ತಂಡದ ಮೊತ್ತ 15. ನೆಟ್ಟರೇರ ಹೊಡೆತ. ಓದೋಟದ ಪೂರೈಕೆಯನ್ನು ಮಾಡಿಕೊಂಡ್ರು. ಆ ನಿಟ್ಟಿನಲ್ಲಿ ತಂಡದ ಮೊತ್ತ 16. ಇರ್ಫಾನ್ ದಾಖಲಿಸುವಂತ ಸಿಕ್ಸರ್ಗಳಿಗೆ 500 ರೂಪಾಯಿಗಳ ಘೋಷಣೆಯನ್ನು ಜೆಕೆ ರೈಡರ್ಸ್ ನ ಮಾಲಕರು ಮಾಡ್ತಾ ಇದ್ದಾರೆ. ಐದನೇ ಬಾರಿಗೆ ಮುಖ್ಯವಾಗಿ ಕಾಟ್ ಬಿಹೈಂಡ್ ರೂಪದಲ್ಲಿ ಗಿರಿ ವಿಕೆಟ್ ಪತನವನ್ನು ಕಾಡ್ತಾ ಇದೆ. ಬಹಳ ಸೊನ್ನೋತ್ತಮ ರೀತಿಯ ಗೂಟದ ಹಿಂಭಾಗದಲ್ಲಿ ಮಾಡಿದ್ರು.
ಎರಡನೇ ಕೊಂಡಿನೆಲ್ಲ ಕಷ್ಟ ಇದೆ. 16-2 JK ರೈಡರ್ಸ್. ಕೊನೆಯ ಒಂದು ಚೆಂಡು ಎರಡನೇ ಓವರ್ ನಲ್ಲಿ ಬಾಕಿ ಉಳಿತಾ ಇದೆ. 16-2 JK ರೈಡರ್ಸ್. ಕೊನೆಯ ಒಂದು ಚೆಂಡು ಬಾಕಿ ಉಳಿತಾ ಇದೆ. ಚಿನ್ರಾಜ್ ಕೊನೆಯ ಬಾರಿಗೆ ಹೊಸ ಎಸೆತ ಆಟಗಾರ ತೌಸೀಫ್. ಬಹಳ ಸುಂದರ ರೀತಿಯ ಹೊಡೆತ, ಸುಂದರತ ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ. ಒಂದೋಟದ ಪೂರೈಕೆಯನ್ನು ತೌಸೀಫ್ ಮಾಡಿಕೊಂಡ್ರು. ಆ ನಿಟ್ಟಿನಲ್ಲಿ 2 ಓವರ್ಗಳ ಮುಕ್ತಾಯದಲ್ಲಿ 17-2. ದಿನದ ಮುಂದಿನ ಪಂದ್ಯದ ಟಾಸ್ ಕಾರ್ಯಕ್ರಮಕ್ಕಾಗಿ ಟೀಮ್ ವಿಸಿಸಿ ಅದೇ ರೀತಿ ಸ್ಪಿರಿಟ್ಸ್ ತಂಡದ ನಾಯಕರು ಶಿಪ್ರಗತಿಯಲ್ಲಿ ವೇದಿಕೆ ಮುಂಭಾಗಕ್ಕೆ ಬನ್ನಿ. ವಿಸಿಸಿ ಅದೇ ರೀತಿ ಸ್ಪಿರಿಟ್ಸ್ ತಂಡದ ನಾಯಕರು ಅಜಿತ್ ಎಸೆದಿರ್ತಕ್ಕಂಥ ಮೊದಲ ಚೆಂಡಲ್ಲಿ ಒಂದೋಟದ ಪೂರೈಕೆಯನ್ನು ಮಾಡಿಕೊಂಡ್ರು. ಇರ್ಫಾನ್ ಸ್ಟ್ರೈಕ್ ಮಾಡಿಕೊಳ್ತಾ ಇದ್ದಾನೆ. ಅಜಿತ್ ಎಸೆದಿರ್ತಕ್ಕಂಥ ಚೆಂಡು ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ಸ್ಟೆಪ್ ಔಟ್ ಆಗಿ ಬೇಸುವಂತ ಪ್ರಯತ್ನ ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಸೀಮಾರೇಖೆ ಅಂಚಿನಲ್ಲಿ ನಂಬಲ್ಲ ಸಾಧ್ಯ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ಆ ನಿಟ್ಟಿನಲ್ಲಿ ಇರ್ಫಾನ್ ವಿಕೆಟ್ ಪತನವನ್ನು ಕಾಡ್ತಾ ಇದೆ. ಸಂಭಾವ್ಯ ಸಿಕ್ಸರ್ ಅನ್ನು ಅಡ್ಡಾಯಿಸಿದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಕ್ಯಾಚ್ ಅನ್ನು ಪಡ್ಕೊಳ್ಳುವ ಮುಖ್ಯವಾಗಿ ಇರ್ಫಾನ್ ಬ್ಯಾಕ್ ಟು ಪೆವಿಲಿಯನ್. 18-3ನೇ ವಿಕೆಟ್ ಪತನವನ್ನು ಕಾಡ್ತಾ ಇದೆ. JK ರೈಡರ್ಸ್ ಆರಂಭಿಕ ಹಂತದ ಆಟಗಾರರ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ಬಹಳ ಉತ್ತಮ ರೀತಿಯ ಹೊಡೆತವನ್ನು ಇರ್ಫಾನ್ ದಾಖಲಿಸಿದ್ರು ಕೂಡ ನಂಬಲ ಸಾಧ್ಯ ರೀತಿಯ ಕ್ಯಾಚ್ ಅನ್ನು ಚಿನ್ರಾಜ್ ಪಡ್ಕೊಂಡ್ರು. ಅಂಕಡೊಳ ಭಾಗದಲ್ಲಿ ಹೊಸ ಆಟಗಾರ ಸುದೀಪ್ ರಂಗ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ವಿಸಿಸಿ ಕ್ಯಾಪ್ಟನ್ ಶಿಪ್ರಗತಿಯಲ್ಲಿ ವೇದಿಕೆ ಮುಂಭಾಗಕ್ಕೆ ಬನ್ನಿ. ಬೇಸುವಂತ ಪ್ರಯತ್ನವನ್ನು ಸುದೀಪ್ ಮಾಡಿದ್ದಾರೆ. ದಾಂಡು ಚೆಂಡೆ ಸಂಪರ್ಕವನ್ನು ಕಾಣ್ತಾ ಇಲ್ಲ. ಡಾಟ್ ಬಾಲ್ ಅಂಕಿಅಂಶ ಪಟ್ಟ ಸೇರ್ಪಡೆಯನ್ನು ಕಾಣ್ತಾ ಇದೆ. ಮುಖ್ಯವಾಗಿ ಕ್ಯಾಚ್ ಪಡ್ಕೊಳ್ಳುವಂತ ಅವಕಾಶಗಳಿದ್ದು ಗೂಟದ ಹಿಂಭಾಗದಲ್ಲಿ ಎಡುವಿಕೆಯನ್ನು ಮಾಡಿಕೊಂಡ್ರು. ಮತ್ತೆ ಡಾಟ್ ಬಾಲ್ ಸೇರ್ಪಡೆಯನ್ನು ಕಾಣ್ತಾ ಇದೆ. ಕೊನೆ ಒಂದು ಚೆಂಡು 3ನೇ ಓವರಲ್ಲಿ ಬಾಕಿ ಉಳಿತಾ ಇದೆ. ಬೇರೋಸಿನ ಹೊಡೆತ ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಮುಖ್ಯವಾಗಿ
ಚೆಂಡು ಮಿಡ್ ವಿಕೆಟ್ ಸೀಮಾನಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್, 6 ಓಟದ ಸೇರ್ಪಡೆ. ಸುದೀಪ್ ಬಹಳಷ್ಟೊಂದು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿಕೊಳ್ಳುತ್ತಾ ಇದ್ದಾನೆ. ಈ ಮುಖ್ಯವಾಗಿ 24ಕ್ಕೆ ತಲುಪ್ತಾ ಇದೆ ಜೆಕೆ ರೈಡರ್ಸ್ ನ ಮೊತ್ತ. ಆದಷ್ಟು ಬೇಗ ಪಂದ್ಯಾಟವನ್ನು ಮತ್ತೆ ಆರಂಭಿಸಿಕೊಳ್ಳಿ. ಚಿನ್ರಾಜ್ ಎಸ್ಕಾರ್ಕ ವಿಭಾಗದಲ್ಲಿ ಬಿರುಸಿನ ಹೊಡೆತ, ನಿಟ್ಟಿನಲ್ಲಿ ಕಾಯುತ್ತಿದ್ದ ಕೈಗಳಿಗೆ ಸುಲಭದ ಕ್ಯಾಚ್ ಕೈ ಸೇರ್ತಾ ಇದೆ. ಉತ್ತರಿ ಆಘಾತವನ್ನು ಕಾಡ್ತಾ ಇದೆ. 24ಕ್ಕೆ 4ನೇ ಕೊಂಡಿನೆಲ್ಲ ಕಚ್ತಾ ಇದೆ. ಹೊಸ ಆಟಗಾರ ಮುಷೀರ್ ಅಂಕಣದ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾನೆ. ಈ ಹಿಂದಿನ ಪಂದ್ಯದಲ್ಲಿ ಆರಂಭಿಕ ಆಟಗಾರನಾಗಿ ಅಂಕಣದ ಎಂಟ್ರಿಯನ್ನು ಪಡ್ಕೊಂಡಿರ್ತಕ್ಕಂಥ ಮುಷೀರ್ ಇವಾಗ ನಡು ಸರದಿಯಲ್ಲಿ ತಮ್ಮ ಅದೃಷ್ಟದ ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ. 24ಕ್ಕೆ 4 ಕೊಂಡಿಯನ್ನು ಕಳ್ಕೊಳ್ತಾ ಇದೆ ಜೆಕೆ ರೈಡರ್ಸ್ ನ ತಂಡ. ಪುಣಾತ್ರವಾಗಿತ್ತು, ನೋ ಬಾಲ್. ಆಟದಲ್ಲೇ ಕ್ಯಾಚ್ ಕೈ ಸೇರಿದ್ರು ಕೂಡ ನೋ ಬಾಲ್ ಲಾಭ ಮುಷೀರ್ ಪಡ್ಕೊಳ್ತಾ ಇದ್ದಾನೆ. ನೋ ಬಾಲ್, ಫ್ರೀ ಹಿಟ್ ಅವಕಾಶ ಲಭಿಸ್ತಾ ಇದೆ. ಇಪ್ಪತ್ತ 6 ಓಟವನ್ನು ದಾಖಲಿಸಿಕೊಳ್ಳುತ್ತಾ ಇದೆ. ಬಹಳಷ್ಟು ವೇಗದ ನಿಖರತೆಯ ಚೆಂಡು, ರನ್ಔಟ್ ಮುಖೇನವಾಗಿ ಸುದೀಪ್ ವಿಕೆಟ್ ಪತನವನ್ನು ಕಾಣ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಕೆಲಸವನ್ನು ತೋರ್ಪಡಿಸಿದ್ರು ಮುಷೀರ್. ಚಿನ್ರಾಜ್ ಹೊಸ ಆಟಗಾರ ಫುರ್ಖಾನ್. ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ಸ್ಕ್ವೇರ್ ಲೆಗ್ ನಲ್ಲಿ ಇಪ್ಪತ್ತ 7ಕ್ಕೆ 5 ಜೆಕೆ ರೈಡರ್ಸ್.
ಬಹಳಷ್ಟೊಂದು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿಕೊಂಡ್ರು. 28 ತಂಡದ ಮೊತ್ತ. 2 ಚೆಂಡು ಬಾಕಿ ಉಳಿತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಎಸೆತ, ಓಟುಗಳು ಬರ್ತಾ ಇಲ್ಲ. ಕೊನೆ ಒಂದು ಚೆಂಡು ಬಾಕಿ ಉಳಿತಾ ಇದೆ. ಕೊನೆ ಬಾರಿಗೆ ಚಿನ್ರಾಜ್ ಬೇಯಿಸುವಂತ ಪ್ರಯತ್ನ, ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಈ ನಿಟ್ಟಿನಲ್ಲಿ ಬುಸಿರ್ ವಿಕೆಟ್ ಪತನ. 28ಕ್ಕೆ 6 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ಅಲ್ಲಿ ಇರ್ಫಾನ್ ಅವರೇ, ಪದೇ ಪದೇ ಅಂಕಣದ ಎಂಟ್ರಿಯನ್ನು ಪಡ್ಕೊಳ್ಬೇಡಿ. ಆ ಕಡೋಳವಾಗಲೇ ಹೊಸ ಆಟಗಾರ ಕಿಶೋರ್. ಫುರ್ಖಾನ್ ಅವರು ಸಿಕ್ಸರ್ ದಾಖಲಿಸಿಕೊಂಡ್ರೆ ಅಸ್ಗರ್ ಅವರ ಮುಖ್ಯವಾಗಿ 500 ರೂಪಾಯಿಗಳ ಘೋಷಣೆ ಆಗ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ, ಒಂದೋಟದ ಪೂರೈಕೆಯನ್ನು ಮಾಡಿಕೊಂಡ್ರು. 2ನೇ ಓಟವನ್ನು ಕಾಣುವಂತಹ ಹಂತ. ಇವ ಕೆಲವಲ್ಲಿ ಕಿಶೋರ್ ರನ್ಔಟ್ಗೆ ಬಲಿಯಾಗ್ತಾ ಇದ್ದಾನೆ. ಕಿಶೋರ್ ಬ್ಯಾಕ್ ಟು ಪೆವಿಲಿಯನ್. 29ಕ್ಕೆ 7ನೇ ವಿಕೆಟ್ ಎಲ್ಲ ಕಚ್ತಾ ಇದೆ. 29 JK ರೈಡರ್ಸಿನ ಮೊತ್ತ. ಸಾಕಿಬ್ ಹೊಸ ಆಟಗಾರ. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯನ್ನು ಕಾಣ್ತಾ ಇದೆ. ಪುಡಾತ್ರ ಆಗಿತ್ತು. ಬಹಳಷ್ಟು ಉತ್ತಮ ರೀತಿಯ ಹೊಡೆತ ಸ್ಕ್ವೇರ್ ಲೆಗ್ ನಲ್ಲಿ ದಾಖಲಿಸಿಕೊಂಡ್ರು. ಓದೋಟದ ಮುಖ್ಯವಾಗಿ ತಂಡದ ಮೊತ್ತ 30. ಫುರ್ಖಾನ್ ಸಿಕ್ಸರ್ ಅನ್ನು ದಾಖಲಿಸಿಕೊಂಡ್ರೆ ಅಸ್ಗರ್ ಬಾಯ್ ಅವರ ಮುಖ್ಯವಾಗಿ 1,000 ರೂಪಾಯಿಗಳ ಘೋಷಣೆ ಆಗ್ತಾ ಇದೆ. ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯನ್ನು ಕಾಣ್ತಾ ಇದೆ. ಗಲಿಬಿಲಿ ಕ್ಷೇತ್ರರಕ್ಷಣೆ ನಡುವೆ ಯಾವುದೇ ಓಟುಗಳ ದಾಖಲಾತಿಯನ್ನು ಕಾಣ್ತಾ ಇಲ್ಲ. ಕೊನೆಯ 2 ಚೆಂಡು ಆರಂಭಿಕ ಸೆಷನ್ ನಲ್ಲಿ ಬಾಕಿ ಉಳಿತಾ ಇದೆ. ಮತ್ತೆ 5ನೇ ಬಾರಿಗೆ ಭುವನ್. ಶಾರ್ಟ್ ಆಗಿತ್ತು. ಕ್ಷೇತ್ರರಕ್ಷಣೆ ಎಡವಿಕೆ ನಡುವೆ ಒಂದೋಟದ ಪೂರೈಕೆಯನ್ನು ಮಾಡಿಕೊಂಡ್ರು. ಫುರ್ಖಾನ್ ಅವರು ದಾಖಲಿಸುವಂತ ಒಂದು ಸಿಕ್ಸರ್ಗೆ 1,000 ರೂಪಾಯಿಗಳ ಘೋಷಣೆಯನ್ನು ಬೇರೋಸಿನ ಹೊಡೆತ ಕೆಲವಾಗಿ ಚೆಂಡು ಸ್ಕ್ವೇರ್ ಲೆಗ್ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್. ಆ ರೋಟದ ಸೇರ್ಪಡೆ. ಕೊನೆಯ ಚೆಂಡಿನಲ್ಲಿ ಸಿಕ್ಸರ್ ಅನ್ನು ದಾಖಲಿಸಿಕೊಳ್ಳುತ್ತಾ ಇದ್ದಾರೆ. ಮುಖ್ಯವಾಗಿ JK ರೈಡರ್ಸ್.
37 ಓಟವನ್ನು ದಾಖಲಿಸಿಕೊಳ್ಳುತ್ತಾ ಇದೆ. ಅಲ್ಲಿ ಬೌಂಡ್ರಿ ಚೆಕಿಂಗ್ ಆಗಿ ತೃತೀಯ ನೇತ್ರಕ್ಕೆ ಮನವಿಗಳು ರವಾನೆ ಆಗ್ತಾ ಇದೆ. ಬೌಂಡ್ರಿ ಎಂಬ ಸೂಚನೆ ಬರ್ತಾ ಇದೆ. 36ರ ಮೊತ್ತವನ್ನು ಚೇಸ್ ಮಾಡಬೇಕಾಗ್ತಾ ಇದೆ ಮುಂದಿನ ಹಂತದಲ್ಲಿ BSCC. ಭುವನ್ ಅದೇ ರೀತಿ ನವೀನ್ ಆರಂಭಿಕ ಹಂತದ ಆಟಗಾರರು BSCCಯ ಪರವಾಗಿ. ಅಲ್ಲಿ JK ರೈಡರ್ಸ್ ಬಹಳಷ್ಟು ವಿಳಂಬವಾಗ್ತಾ ಇದೆ. ಅಲ್ಲಿ ಅಂಪೈರ್ಸ್ ಬಹಳಷ್ಟು ಅನಾವಶ್ಯಕ ವಿಳಂಬವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ JK ರೈಡರ್ಸ್ ತೌಸೀಫ್ ಆರಂಭಿಕ ಓವರ್ಗಾಗಿ JK ರೈಡರ್ಸ್ ಪರವಾಗಿ.
ನವೀನ್ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾನೆ. ಪಂದ್ಯ ಆರಂಭ ಅವರು ಕಾಣ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಎಸೆತ, ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯನ್ನು ಕಾಣ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಎಸೆತ, ಚೆಂಡನ್ನು ನೆಗೆತವನ್ನು ಕಾಣ್ತಾ ಇದೆ. ಕಾಟ್ ಬಿಹೈಂಡ್ ಗಾಗಿ ಬಹಳಷ್ಟೊಂದು ಮನವಿಗಳನ್ನು ಇರ್ಫಾನ್ ರವಾನಿಸಿದ್ರು ಕೂಡ ಯಾವುದೇ ಪುರಸ್ಕಾರಗಳು ಲಭಿಸ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯನ್ನು ಕಾಣ್ತಾ ಇದೆ. ವೈಡ್ ಬಾಲ್ ಮುಖ್ಯವಾಗಿ BSCCಯ ಖಾತೆ ಆರಂಭವನ್ನು ಕಾಣ್ತಾ ಇದೆ. ಮತ್ತೆ ತೀರಾ ಕೆಳ ಅಂಚೆಯಲ್ಲಿ ಹಾದು ಹೋಗ್ತಾ ಇದೆ. ಗೋಟದ ಹಿಂಭಾಗದಲ್ಲಿ ಇರ್ಫಾನ್ ಚೂರಕಿನ ಗೋಟ್ ರಕ್ಷಣೆ ಮಾಡ್ತಾ ಇದ್ದಾರೆ. ಮತ್ತೆ ಡಾಟ್ ಬಾಲ್. ಬೀಸುವಂತ ಪ್ರಯತ್ನ, ರಿಸ್ಕಿ ಸಿಂಗಲ್ ದಾಖಲಿಸುವಂತ ಹಂತ. ತೃತೀಯ ನೇತ್ರಕ್ಕೆ ಮೇಲ್ಮನವಿಗಳು ಸಲ್ಲಿಕೆ ಆಗ್ತಾ ಇದೆ. ಅಪಾಯದ ಓಟವನ್ನು ದಾಖಲಿಸುವಂತ ಹಂತ. ಸ್ವತಃ ನವೀನ್ ಅಪಾಯಕ್ಕೀಡಾಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತೃತೀಯ ನೇತ್ರಕ್ಕೆ ಮೇಲ್ಮನವಿಗಳು ಸಲ್ಲಿಕೆ ಆಗ್ತಾ ಇದೆ. ಔಟ್ ಎಂಬ ಸೂಚನೆ ಬರ್ತಾ ಇದೆ. ನವೀನ್ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. ಅಂಕಣ ಒಳಭಾಗದಲ್ಲಿ ಹೊಸ ಆಟಗಾರ ಅಜಿತ್. ಕೊನೆ 2 ಚೆಂಡು ಬಾಕಿ ಉಳಿತಾ ಇದೆ. ತೌಸಿಫ್ ಬಹಳಷ್ಟೊಂದು ಉತ್ತಮ ರೀತಿಯ ಎಸ್ಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ತೀರಾ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು, ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯನ್ನು ಕಾಣ್ತಾ ಇದೆ. ಕೊನೆಯ 1 ಚೆಂಡು ಬಾಕಿ ಉಳಿತಾ ಇದೆ.
ವೈಟ್ ಬಾಲ್. ಎರಡು ಓಟವನ್ನು ದಾಖಲಿಸಿಕೊಳ್ಳುತ್ತಾ ಇದೆ ಬಿಎಸ್ಸಿಸಿಯ ತಂಡ. ಕೊನೆ ಒಂದು ಚೆಂಡು ಮೊದಲ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಮತ್ತೆ ಕೊನೆಯ ಬಾರಿಗೆ ತೌಸಿಫ್. ಮತ್ತೆ ವೈಟ್ ಬಾಲ್. ಉಡುಗೊರೆ ರೂಪದಲ್ಲಿ ಓಟವನ್ನು ತೌಸಿಫ್ ಕೊನೆ ಹಂತದಲ್ಲಿ ಬಿಟ್ಟುಕೊಡ್ತಾ ಇದ್ದಾರೆ. 5 ಚೆಂಡುಗಳ ಮುಕ್ತಾಯದಲ್ಲಿ 3 ಓಟವನ್ನು ದಾಖಲಿಸಿಕೊಳ್ತಾ ಇದೆ ಬಿಎಸ್ಸಿಸಿ. ಮತ್ತೆ ವೈಟ್ ಬಾಲ್. ಸತತವಾಗಿ ವೈಟ್ ಬಾಲ್ ಅನ್ನು ಎಸೀತಾ ಇದ್ದಾರೆ ತೌಸಿಫ್. ಅಲ್ಲಿ ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಿ ಜೆಕೆ ರೈಡರ್ಸ್. ಕೊನೆಯ ಬಾರಿಗೆ ಬಹಳಷ್ಟು ಉತ್ತಮ ರೀತಿಯ ಎಸೆತ. ಓಟಗಳು ಬರ್ತಾ ಇಲ್ಲ ಮೊದಲ ಓವರ್ನ ಮುಕ್ತಾಯದಲ್ಲಿ. 4-1 ಬಿಎಸ್ಸಿಸಿಯ ತಂಡ. ಇನ್ನುಳಿದ 24 ಚೆಂಡುಗಳ ಮುಂದೆ 32 ಓಟದ ಅವಶ್ಯಕತೆ. 24-32. ಎರಡನೇ ಓವರ್ಗಾಗಿ ಮಂಜನನ್ನು ಕಣಕ್ಕಿಳಿಸ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿಕೊಂಡ್ರು. ಒಂದೋಟ 2 ಓಟದ ಪೂರೈಕೆಯನ್ನು ಮಾಡಿಕೊಂಡ್ರು. ಆ ನಿಟ್ಟಿನಲ್ಲಿ ಅಜಿತ್ ತಂಡದ ಮೊತ್ತ 6. ಬೇರೋಸಿನ ಹೊಡೆತ ಚೆಂಡು ಶಿವರಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ನೋ ಬಾಲ್ +6. 7 ಓಟದ ಸೇರ್ಪಡೆ 13ರತ್ತ ತಲುಪ್ತಾ ಇದೆ ಬಿಎಸ್ಸಿಸಿಯ ಮೊತ್ತ. ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ಅಜಿತ್ ದಾಖಲಿಸಿಕೊಳ್ತಾ ಇದ್ದಾನೆ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ. 23 ಎಸೆತ, 23 ಓಟದ ಅವಶ್ಯಕತೆ. ಎಸೆತ ಒಂದಕ್ಕೆ ಒಂಟಿ ಓಟವನ್ನು ದಾಖಲಿಸಿಕೊಂಡ್ರು ಕೂಡ ಸುಲಭ ಲೆಕ್ಕಾಚಾರದ ಪಂದ್ಯ. ಬೇರೋಸಿನ ಹೊಡೆದ ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಈ ಮುಖ್ಯವಾಗಿ ಅಜಿತ್ ನೋ ಬಾಲ್ ಫ್ರೀ ಹಿಟ್ ಲಾಭವನ್ನು ಪಡ್ಕೊಳ್ತಾ ಇದ್ದಾನೆ. 2 ಓಟದ ಪೂರೈಕೆಯನ್ನು ಮಾಡಿಕೊಂಡ್ರು. 15 ಬಿಎಸ್ಸಿಸಿಯ ಮೊತ್ತ. ತೀರಾ ಶಾರ್ಟ್ ಆಗಿತ್ತು. ಉತ್ತಮ ರೀತಿಯ ಹೊಡೆತದ ಮುಖೇನವಾಗಿ 1 ಓಟದ ಪೂರೈಕೆಯನ್ನು ಅಜಿತ್ ಮಾಡಿಕೊಂಡ್ರು. ತಂಡದ ಮೊತ್ತ 16. 21 ಎಸೆತಗಳ ಮುಂದೆ 20 ಓಟದ ಅವಶ್ಯಕತೆ.
ವೈಡ್ ಬಾಲ್. ಮತ್ತೆ ಒಂದು ಓಟದ ಸೇರ್ಪಡೆ ಮುಖ್ಯವಾಗಿ ತಡವತ್ತ 17 ಸುಧಾರಿತ ಎಸೆತ. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ಕೊನೆ 2 ಚೆಂಡು ಬಾಕಿ ಉಳಿತಾ ಇದೆ. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ಕೊನೆಯ 1 ಚೆಂಡು 2ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಬಹಳಷ್ಟು ಅದ್ಭುತವ ರೀತಿಯ ಹೊಡೆತ. ಕ್ಷೇತ್ರಕ್ಷಣೆಯ ವೈಫಲ್ಯದ ಲಾಭದ ಮುಖ್ಯವಾಗಿ 4 ಓಟದ ಸೇರ್ಪಡೆ. ಕೊನೆಯ ಚೆಂಡಿನಲ್ಲಿ ಭುವನ್ ಬೌಂಡ್ರಿಯನ್ನು ದಾಖಲಿಸಿಕೊಳ್ತಾ ಇದ್ದಾನೆ. 2 ಓವರ್ಗಳ ಮುಕ್ತಾಯದಲ್ಲಿ 21-1 BSCC. 18 ಚೆಂಡುಗಳಲ್ಲಿ 15 ಓಟದ ಅವಶ್ಯಕತೆ. 18ಕ್ಕೆ 15. ಅಲ್ಲಿ ಕ್ಷಿಪ್ರಗತಿಯಲ್ಲಿ BSCC ಆಟಗಾರರು ಅಂಕಣದಿಂದ ಹೊರಕ್ಕೆ ಬನ್ನಿ. ಹದಿನೆಂಟಕ್ಕೆ 15 ಓಟದ ಅವಶ್ಯಕತೆ. ಇರ್ಫಾನ್ ಡಬಲ್. ಅಜಿತ್ ಗೆದ್ದಿರ್ತಕ್ಕಂಥ ಮೊದಲ ಚೆಂಡು. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯನ್ನು ಕಾಣ್ತಾ ಇದೆ. ಇರ್ಫಾನ್ ಡಬಲ್ ಅವರು ಅಜಿತ್ ವಿಕೆಟ್ ಪಡ್ಕೊಂಡ್ರೆ ₹1000 ಘೋಷಣೆ ಅಸ್ಗರ್ ಬಾಯ್ ಅವರು ಮಾಡ್ತಾ ಇದ್ದಾರೆ. ಬೈ ಮುಖ್ಯವಾಗಿ ಒಂದೋಟದ ಸೇರ್ಪಡೆಯನ್ನು ಕಾಣುತ್ತಾ ಇದೆ. ತಂಡದ ಮೊತ್ತ 22. ತೃತೀಯ ನೇತ್ರಕ್ಕೆ ಮನವಿಗಳು ರವಾನೆ ಆಗ್ತಾ ಇದೆ. ಬೋಲಲ್ಲ 23 ಓಟವನ್ನು ದಾಖಲಿಸಿಕೊಳ್ತಾ ಇದೆ ಬಿಎಸ್ಸಿಸಿ. ಮೂರನೇ ಬಾರಿಗೆ ಇರ್ಫಾನ್ ಎಸೆರ್ತಕ್ಕಂಥ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಒಂದೋಟದ ಪೂರೈಕೆಯನ್ನು ಮಾಡಿಕೊಂಡ್ರು. ಇರ್ಫಾನ್ ಡಬಲ್, ಅಜಿತ್ ವಿಕೆಟ್ ಪಡ್ಕೊಂಡು ₹1000 ಘೋಷಣೆಯನ್ನು ಅಸ್ಗರ್ ಬಾಯ್ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಸತತವಾಗಿ ಘೋಷಣೆಗಳು ಬರ್ತಾ ಇದೆ. ಅದಾವ ರೀತಿಯ ಯಶಸ್ಸನ್ನು ಇರ್ಫಾನ್ ಪಡ್ಕೊಳ್ತಾರೆ ಅಂತ ನೋಡಬೇಕಾಗ್ತಾ ಇದೆ. ಕೆಲವಾಗಿ ಕಾಟ್ ಬಿಹೈಂಡ್ ರೂಪದಲ್ಲಿ ಅಜಿತ್ ವಿಕೆಟ್ ಪತನ. ಬೇಸುವಂತ ಪ್ರಯತ್ನವನ್ನು ಅಜಿತ್ ಮಾಡಿದ್ರು. ಆ ನಿಟ್ಟಿನಲ್ಲಿ ಅಜಿತ್ ಬ್ಯಾಕ್ ಟು ಪೆವಿಲಿಯನ್.
ಅಂಕಣೊಳಭಾಗದಲ್ಲಿ ಹೊಸ ಆಟಗಾರ ಮೆಂಡೇಸ್. ಕೊನೆ 2 ಚೆಂಡು ಬಾಕಿ ಉಳಿತಾ ಇದೆ. 5ನೇ ಬಾರಿಗೆ ಮತ್ತೆ ಇರ್ಫಾನ್ ಟು ಮೆಂಡೀಸ್. ಬಹಳ ಶೋಧೋತ್ತಮ ರೀತಿಯ ಹೊಡೆತ, ಸ್ಕ್ವೇರ್ ಲೆಗ್ ಸೀಮಾರ ಕ್ಯಾಚಿಯಲ್ಲಿ ಸುರಕ್ಷಿತ ಹೊಡೆತವನ್ನು ದಾಖಲಿಸಿಕೊಂಡು ಒಂದೊಂದರ ಪೂರೈಕೆಯ ಮುಖ್ಯವಾಗಿ 25 BSCCಯ ಮೊತ್ತ. 13 ಚೆಂಡುಗಳ ಮುದ್ದೆ 11 ಓಟದ ಅವಶ್ಯಕತೆ. ಭುವನ್ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಇನ್ಸ್ವಿಂಗರ್ ಚೆಂಡು ಇರ್ಫಾನ್ ದಾಖಲಿಸಿಕೊಂಡ್ರು. 3 ಓವರ್ಗಳ ಮುಕ್ತಾಯದಲ್ಲಿ 25ಕ್ಕೆ 2 BSCC. ಈ ಪಂದ್ಯಾಟ ಮುಗಿದ ಬಳಿಕ ಇರ್ಫಾನ್ ಡಬಲ್ ಅವರು ವೇದಿಕೆಗೆ ಬಂದು ಅಸ್ಗರ್ ಭಾಯ್ ಅವರು ಮುಖ್ಯವಾಗಿ 1,000 ರೂಪಾಯಿಯನ್ನು ಪಡ್ಕೊಳ್ಳಿ ಎಂಬುದಾಗಿ ಕೇಳ್ತಾ ಇದ್ದಾವೆ. ಕೊನೆ 12 ಎಸೆತ 11 ಓಟದ ಅವಶ್ಯಕತೆ. 12ಕ್ಕೆ 11. ಬೌಲರ್ ತೌಸಿಫಾ. ಹನ್ನೆರಡು ಎಸೆತ 11 ಓಟದ ಅವಶ್ಯಕತೆ. 4ನೇ ಓವರ್ಗಾಗಿ ಸುದೀಪ್ ಅನ್ನು ಕಣಕ್ಕಿಳಿಸ್ತಾ ಇದೆ. JK ರೈಡರ್ಸಿನ ವಿಕೆಟ್ ಟೇಕಿಂಗ್ ಬೌಲರ್ ಕೂಡ. ಹಿಂದಿನ ಲೈಕ್ ಪದಾಡುವರೆ 4 ವಿಕೆಟ್, ಒಂದೇ ಓವರಲ್ಲಿ 5 ವಿಕೆಟ್ಸ್ ಅನ್ನು ಪಡ್ಕೊಂಡಿದ್ರು. 4 ಬೋಲ್ಡ್ ಮಾಡಿದ್ರು ಮುಖ್ಯವಾಗಿ, 1 ರನ್ಔಟ್ ಮುಖ್ಯವಾಗಿ. ಬಹಳಷ್ಟು ಅದ್ಭುತವ ರೀತಿಯ ಎಸೆತ, ಓಟಗಳು ಬರ್ತಾ ಇಲ್ಲ. 11 ಎಸೆತ 11 ಓಟದ ಅವಶ್ಯಕತೆ. ಮುಖ್ಯವಾಗಿ ವೈಡ್ ಬಾಲ್, ಎಕ್ಸ್ಟ್ರಾಸ್ ಮುಖ್ಯವಾಗಿ 1 ಓಟದ ಸೇರ್ಪಡೆಯನ್ನು ಕಾಣ್ತಾ ಇದೆ. 11 ಎಸೆತ 10 ಓಟದ ಅವಶ್ಯಕತೆ. ಬೇಸುವಂತ ಪ್ರಯತ್ನ, ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಆ ನಿಟ್ಟಿನಲ್ಲಿ ಬಹಳಷ್ಟು ದೊಡ್ಡ ರೀತಿಯ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಹೋತರಿ ಆಘಾತ. ಮೆಂಡೀಸ್ ಬ್ಯಾಕ್ ಟು ಪೆವಿಲಿಯನ್. ಬ್ಯಾಟ್ಸ್ಮನ್ ಯಾರು? ಬ್ಯಾಟ್ಸ್ಮನ್ ಯಾರು? ಅಂಕಣೊಳವಾಗಲೇ ಹೊಸ ಆಟಗಾರ ಪ್ರಜೀಶ್. ವೈಡ್ ಬಾಲ್, ಎಕ್ಸ್ಟ್ರಾಸ್ ಮುಖ್ಯವಾಗಿ 1 ಓಟದ ಸೇರ್ಪಡೆ. 10 ಎಸೆತ 9 ಓಟದ ಅವಶ್ಯಕತೆ. ಬೇರೋಸಿನ ಹೊಡೆತ, ಚೆಂಡು
ಒಂದೋಟ ಡಿಕ್ಲೈರ್ಡ್ ರನ್ ಎಂಬ ಸೂಚನೆ ಬರ್ತಾ ಇದೆ. ಅಂಕಣದ ಅಡೆತಡೆಗೆ ಬದ್ಧತೆಗೆ ಒಗ್ಗಿಕೊಂಡು ಆಟಗಾರರು ಆಟವನ್ನು ಆಡಬೇಕಾಗಿರ್ತಕ್ಕಂಥ ಅಗಲ ಕಿರಿದಾಗಿರ್ತಕ್ಕಂಥ ಅಂಕಣ ಕೂಡ. ಭುವನ್ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾನೆ. ಬೇರೋಸಿನ ಹೊಡೆತ ಚೆಂಡು ಮೇಡುಕರ್ ಸಿಮರಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್ ಷಟ್ಕ ಆ ರೋಟದ ಸೇರ್ಪಡೆ ಭುವನ್ ದಾಂಡಿನ ಮುಖ್ಯವಾಗಿ 8 ಸೆತಗಳ ಮುಂದೆ 2 ಓಟದ ಅವಶ್ಯಕತೆ. ಭುವನ್ ದಾಖಲಿಸಿರ್ತಕ್ಕಂಥ ಈ ಒಂದು ಸಿಕ್ಸರ್ ಈ ಪಂದ್ಯದ ಮೇನ್ ಟರ್ನಿಂಗ್ ಪಾಯಿಂಟ್ ಕೂಡ. ಈವರೆಗೆ ತಾಳ್ಮೆ ಮಂದಗತಿ ಆಟವನ್ನು ಆಡಿರ್ತಕ್ಕಂಥ ಭುವನ್ ಕೊನೆಯ ಹಂತದಲ್ಲಿ ಬಿರುಸಿನ ಸಿಕ್ಸರ್ ಅನ್ನು ದಾಖಲಿಸಿಕೊಳ್ತಾ ಇದ್ದಾನೆ. ಇದು ಕೇವಲ 2 ಓಟದ ಅವಶ್ಯಕತೆ. ಬೇರೋಸಿನ ಹೊಡೆತ ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಆ ನಿಟ್ಟಿನಲ್ಲಿ ಭುವನ್ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. ಸಿಕ್ಸರ್ ದಾಖಲಿಸಿದ ಬಳಿಕ ಮತ್ತೊಂದು ಸಿಕ್ಸರ್ ದಾಖಲಿಸುವ ಬರದ ನಡುವೆ ಭುವನ್ ವಿಕೆಟ್ ಪತನವನ್ನು ಕಾಣ್ತಾ ಇದೆ. ಕಿಶೋರ್ ಬಹಳಷ್ಟೊಂದು ಉತ್ತಮ ರೀತಿಯ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಕೊನೆಯ ಒಂದು ಚೆಂಡು ಬಾಕಿ ಉಳಿತಾ ಇದೆ 4ನೇ ಓವರ್ನಲ್ಲಿ. ಎಸೆತ 2 ಓಟದ ಅವಶ್ಯಕತೆ. ಲೆಫ್ಟಿ ಚಿನ್ರಾಸ್ ಮುಖ್ಯವಾಗಿ 1 ಓಟದ ಪೂರೈಕೆಯನ್ನು ಮಾಡಿಕೊಂಡ್ರು. ಪಂದ್ಯ ಟೈ ಆಗ್ತಾ ಇದೆ. 6 ಚೆಂಡುಗಳ ಮುಂದೆ 1 ಓಟದ ಅವಶ್ಯಕತೆ. ಕೊನೆಯ 6 ಚೆಂಡಿನ ಜವಾಬ್ದಾರಿಯನ್ನು ಇರ್ಫಾನ್ ಡಬಲ್ ಪಡ್ಕೋತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ 1 ಬಾರಿ ಶಾರ್ಟ್ ಪಿಚ್ ಕ್ರಿಕೆಟ್ ಪಂದ್ಯಾಟದಲ್ಲಿ ಮೇಡನ್ ಓವರ್ ದಾಖಲಿಸಿರ್ತಕ್ಕಂಥ ಇರ್ಫಾನ್ ಇವತ್ತಿನ ದಿನ ಅದೇ ಒಂದು ಮೇಡನ್ ಓವರ್ ದಾಖಲಾತಿಯನ್ನು ಕಾಣ್ಕೊಂಡ್ರೆ 2000 ಘೋಷಣೆಯನ್ನು ಅಸ್ಗರ್ ಬಾಯ್ ಮಾಡ್ತಾ ಇದ್ದಾರೆ. ಮೊದಲ ಚೆಂಡು ಡಾಟ್ ಬಾಲ್ ಆಗ್ತಾ ಇದೆ. ಹಿಂದೆ ಮಾಡಿರ್ತಕ್ಕಂಥ ಕೆಲಸವನ್ನು ಇವತ್ತಿನ ದಿನ ಮಾಡಿದ್ರೆ 2000 ರೂಪಾಯಿಗಳ ಘೋಷಣೆಯನ್ನು ಮಾಡ್ತಾ ಇದ್ದಾರೆ. ಇರ್ಫಾನ್ 2ನೇ ಬಾರಿಗೆ ಪುಡಾತ್ರವಾಗಿತ್ತು. ಈ ಮುಖ್ಯವಾಗಿ BSCCಯ ತಂಡ ಲೀಗ್ನ 2ನೇ ಪಂದ್ಯಾಟವನ್ನು ಜಯಿಸಿಕೊಳ್ಳುತ್ತಾ ಇದೆ. ಮತ್ತೆ ವೀಕ್ಷಕ ವಿವರಣೆಯಲ್ಲಿ ಬದಲಾವಣೆ. ಮುಂದಿನ ಹಂತದ ವೀಕ್ಷಕ ವಿದ್ಯಮಾನಕ್ಕಾಗಿ ಚಿಕ್ಕಮಗಳೂರು ಪರಿಸರದ ಪ್ರವೀಣ್ ಅವರನ್ನು ಬರಮಾಡಿಕೊಳ್ತಾ ಇದ್ದಾವೆ.